ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು 7ನೇ ತರಗತಿಯ ವಿಜ್ಞಾನದಲ್ಲಿ FLN ಸೇತುಬಂಧ ವರ್ಕ್ಶೀಟ್ ನಂಬರ್ 3 ಉತ್ತರ ಸಹಿತವಾಗಿ ನೋಡ್ತಾ ಹೋಗೋಣ. ಫಸ್ಟ್ ಹೆಡಿಂಗ್ ನೋಡಿ, ಖಾಲಿ ಜಾಗ ತುಂಬಿ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಮೊದಲನೇ ಬಿಟ್ಟ ಸ್ಥಳ ಉದ್ದವನ್ನು ಅಳೆಯುವಂತಹ ಪ್ರಾಮಾಣಿತ ಘಟಕ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ಸಲ್ಲಿ ಮೀಟರ್ ಹಾಗೂ ಲೀಟರ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮೀಟರ್. ಉದ್ದವನ್ನು ಅಳೆಯುವಂತಹ ಪ್ರಮಾಣಿತ ಘಟಕ ಅಂತ ಹೇಳಿದ್ರೆ ಮೀಟರ್. ಎರಡನೇದಾಗಿ ತಾಪಮಾನವನ್ನು ಅಳೆಯುವ ಸಾಧನ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ಸಲ್ಲಿ ಥರ್ಮಾಮೀಟರ್ ಹಾಗೂ ತಕ್ಕಡಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಥರ್ಮಾಮೀಟರ್. ತಾಪವನ್ನು ಅಳೆಯುವಂತಹ ಸಾಧನ ಥರ್ಮಾಮೀಟರ್. ಮೂರನೇ ಬಿಟ್ಟ ಸ್ಥಳವನ್ನು ನೋಡಿ, ದೂರವನ್ನು ಅಳೆಯುವ ಘಟಕ ಡ್ಯಾಶ್. ಇಲ್ಲಿ ಕಿಲೋಮೀಟರ್ ಹಾಗೂ ಕಿಲೋಗ್ರಾಮ್ ಅಂತ ಕೊಟ್ಟಿದ್ದಾರೆ ಆಪ್ಷನ್ಸಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಕಿಲೋಮೀಟರ್. ದೂರವನ್ನು ಅಳೆಯುವಂತಹ ಘಟಕ ಕಿಲೋಮೀಟರ್. ನಾಲ್ಕನೇದಾಗಿ ದ್ರವದ ಪ್ರಮಾಣವನ್ನು ಅಳೆಯುವಂತಹ ಘಟಕ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ಸಲ್ಲಿ ನಿಮಗೆ ಲೀಟರ್ ಹಾಗೂ ಮೀಟರ್ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಲೀಟರ್. ದ್ರವದ ಪ್ರಮಾಣವನ್ನು ಅಳೆಯುವಂತಹ ಘಟಕ ಲೀಟರ್. ನೋಡಿ ಮಕ್ಕಳ, ಈ ರೀತಿಯಾಗಿ ಉತ್ತರವನ್ನು ಮಾರ್ಕ್ ಮಾಡಿದ್ದೀನಿ. ಇದನ್ನು ರೆಫರ್ ಮಾಡಿಕೊಂಡು ಓದ್ಕೋಬೇಕಾಯ್ತಾ. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ, ಹೊಂದಿಸಿ ಬರೆಯಿರಿ. ಇಲ್ಲಿ ಮೊದಲನೇದಾಗಿ ಉದ್ದ ಅಂತ ಕೊಟ್ಟಿದ್ದಾರೆ. ಉದ್ದ ಯಾವ ರೀತಿಯಾಗಿ ಅಳಿತೀವಿ? ಮೀಟರ್ ಅಲ್ವಾ? ಹೀಗೆ ತಾನೇ ಫಿಲ್ ದ ಬ್ಲ್ಯಾಂಕ್ಸಲ್ಲಿ ನೋಡಿದ್ದೀವಿ. ತಾಪಮಾನ ಸರಿಯಾದ ಉತ್ತರ ಆಯ್ಕೆ ಸಿ, ಡಿಗ್ರಿ ಸೆಲ್ಸಿಯಸ್. ಮೂರನೇದಾಗಿ ದ್ರವದ ಪ್ರಮಾಣ, ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಎ, ಲೀಟರ್. ನಾಲ್ಕನೇದಾಗಿ ತೂಕ, ಆಯ್ಕೆ ಡಿ, ಕಿಲೋಗ್ರಾಮ್. ಓಕೆ. ನೆಕ್ಸ್ಟ್ ಹೆಡಿಂಗ್ ನೋಡಿ, ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1, ಉದ್ದವನ್ನು ಅಳೆಯಲು ಯಾವ ಸಾಧನವನ್ನು ಬಳಸುತ್ತಾರೆ? ಉತ್ತರ, ಉದ್ದವನ್ನು ಅಳೆಯಲು ಮೀಟರ್ ಸ್ಕೇಲ್ ಅಥವಾ ಅಳತೆ ಪಟ್ಟಿಯನ್ನು ಬಳಸುತ್ತಾರೆ. ಪ್ರಶ್ನೆ 2 ನೋಡಿ, ತಾಪಮಾನದ ಪ್ರಮಾಣಿತ ಘಟಕ ಯಾವುದು? ಉತ್ತರ, ತಾಪಮಾನದ ಪ್ರಾಮಾಣಿಕ ಘಟಕ ಅಂತ ಹೇಳಿದ್ರೆ ಡಿಗ್ರಿ ಸೆಲ್ಸಿಯಸ್. ಪ್ರಶ್ನೆ 3 ನೋಡಿ, ತೂಕವನ್ನು ಅಳೆಯುವ ಘಟಕ ಯಾವುದು? ಈಗ ತಾನೇ ನಾವು ಬಿಟ್ಟ ಸ್ಥಳದಲ್ಲೇ ನೋಡಿದ್ವಲ್ಲ ಮಕ್ಕಳ, ಹೊಂದಿಸಿ ಬರೆಯಲಿ ಸಹ ಇತ್ತು, ಅದು ಕಿಲೋಗ್ರಾಮ್. ತೂಕವನ್ನು ಅಳೆಯುವಂತಹ ಘಟಕ ಯಾವುದು? ಕಿಲೋಗ್ರಾಮ್. ಪ್ರಶ್ನೆ 4, ಭೌತಿಕ ಪ್ರಮಾಣ ಎಂದರೇನು? ಉತ್ತರವನ್ನು ನೋಡಿ, ಅಳೆಯಬಹುದಾದ ಗುಣವನ್ನು ಭೌತಿಕ ಪ್ರಮಾಣ ಎನ್ನುವರು. ಏನು ಮಕ್ಕಳ? ಅಳೆಯಬಹುದಾದ ಗುಣವನ್ನು ಭೌತಿಕ ಪ್ರಮಾಣ ಎನ್ನುವರು. ನೆಕ್ಸ್ಟ್ ಹೆಡಿಂಗ್ ನೋಡಿ, ಈ ಕೆಳಗಿನ ಪ್ರಶ್ನೆಗಳಿಗೆ 2 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1, ಪ್ರಮಾಣಿತ ಘಟಕಗಳು ಏಕೆ ಅಗತ್ಯ? ಪ್ರಮಾಣಿತ ಘಟಕಗಳು ಏಕೆ ಅಗತ್ಯ? ಉತ್ತರವನ್ನು ನೋಡಿ, ಎಲ್ಲರೂ ಒಂದೇ ರೀತಿಯ ಅಳತೆಯನ್ನು ಅರ್ಥ ಮಾಡಿಕೊಳ್ಳಲು. ಅದು ಮೊದಲನೇ ಪಾಯಿಂಟ್ ಆಗುತ್ತೆ. ಸೆಕೆಂಡ್ ಪಾಯಿಂಟು, ಅಳತೆಯಲ್ಲಿ ನಿಖರತೆ ಇರಲು. ಓಕೆನಾ. ನೆಕ್ಸ್ಟು ಪ್ರಶ್ನೆ 2 ನೋಡಿ, ಫಸ್ಟ್ ಒನ್ನು 1 ಮೀಟರ್ ಈಸ್ ಈಕ್ವಲ್ ಟು ಡ್ಯಾಶ್ ಸೆಂಟಿಮೀಟರ್. 1 ಮೀಟರ್ ಈಸ್ ಈಕ್ವಲ್ ಟು 100 ಸೆಂಟಿಮೀಟರ್. ಸೆಕೆಂಡ್ ಒನ್ ನೋಡಿ, 1 ಕಿಲೋಮೀಟರ್ ಈಸ್ ಈಕ್ವಲ್ ಟು ಡ್ಯಾಶ್ ಮೀಟರ್. 1 ಕಿಲೋಮೀಟರ್ ಈಸ್ ಈಕ್ವಲ್ ಟು 1000 ಮೀಟರ್. ಮಕ್ಕಳ, ಇದಿಷ್ಟು ಪ್ರಶ್ನೋತ್ತರಗಳು ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿಗೆ 7ನೇ ತರಗತಿಯ ವಿಜ್ಞಾನದ FLN ಸೇತುಬಂಧ ವರ್ಕ್ಶೀಟ್ ನಂಬರ್ 3 ಮುಕ್ತಾಯಗೊಂಡಿದೆ ಮಕ್ಕಳ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋನ ನೋಡ್ತಾ ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.